ನಮಸ್ಕಾರ. ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಸೌಂಡ್ ಕೇಳ್ಬೋದ್ರಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದವು ನೋಡಿ. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, 4 ಬಾಳೆಕಾಯಿ ತೊಗೊಂಡನಿ. ಇವನ್ನ ಮ್ಯಾಗ ಸ್ವಚ್ಛಗೆ ತೊಳೆದು ಕಾಟನ್ ಅರ್ಬಿಲಿ ಒರೆಸೀನಿ ನೋಡ್ರಿ. ಇವನ್ನ ಈ ಥರ ಕಟ್ ಮಾಡ್ಕೊಬೇಕ್ರಿ. ಚಾಕುಲಿ ಈ ಥರ ಕಟ್ ಮಾಡ್ಬೇಕು ನೋಡ್ರಿ. ಈ ಥರ ಕಟ್ ಮಾಡ್ಕೊಂಡು ಹಿಂಗೆ 2 ಸೈಡ್ ಕಟ್ ಮಾಡ್ಕೊಬೇಕ್ರಿ. ಈ ಥರ ಕಟ್ ಮಾಡಿದ್ರೆ ಹಿಂಗೆ ಬಿಡಿಸ್ಕೊಳಕ್ಕೆ ಬರ್ತೈತೆ ರೀ. ನಿಧಾನಕ್ಕೆ ಬಿಡಿಸ್ಕೊಬೇಕ್ರಿ, ಕಟ್ ಆಗ್ತಿರ್ತೈತಿ. ನೋಡಿ, ಈ ಥರ ಬಿಡಿಸ್ಕೊಬೇಕ್ರಿ. ಈ ಥರ ಬಿಡಿಸ್ಬೇಕು ನೋಡ್ರಿ. ನೋಡ್ರಿ, ಈ ಥರ ಬರ್ತೈತಿ. ನಿಧಾನಕ್ಕೆ ಬಿಡಿಸ್ಕೊಬೇಕ್ರಿ, ಇಲ್ಲಕ್ರೆ ಈ ಥರ ಕಟ್ ಆಕತ್ರಿ. ಈ ಥರ ಓಸು ಬಿಡಿಸಿಟ್ಕೊಂತ ನೋಡ್ರಿ. ಇದೇ ಥರ ಕಟ್ ಮಾಡ್ಕೊಂಡು ಓಸು ಬಿಡಿಸಿಟ್ಕೊಂತ ನೋಡ್ರಿ. ಈ ಥರ ಓಸು ಸುಲ್ಕೊಂಡನಿ ನೋಡ್ರಿ. ಈ ಥರ ಓಸು ಸುಲ್ಕೊಂಡನಿ. ಇವನ್ನ ನೀವು ಲೇಟಾಗಿ ಮಾಡ್ಬೇಕಪ್ಪ ಅಂದ್ರೆ ನೀರಾಗ ಹಾಕಿಡ್ಬೇಕ್ರಿ. ದಿಢೀರ್ನ ಮಾಡ್ಬೇಕಂದ್ರೆ ಹಂಗೆ ಆಗ ಓಸು ಹಿಂಗೆ ಸಿಪ್ಪಿ ಸುಲ್ಕೊಂಡು ಮಾಡ್ಬೋದು ನೋಡ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟನ್ರಿ. ಈಗ ಒಂದೊಂದಾಗಿ ಅಲ್ಲೇ ಡೈರೆಕ್ಟ್ ಚಿಪ್ಸ್ ಹೆರೋದು ಹೆಂಗಂತ ನೋಡೋಣ. ಈಗ ನಮಗೆ ಸಣ್ಣ ಬೇಕಂದ್ರೆ ಹಿಂಗೆ ಹೆರ್ಕೋಬೋದ್ರಿ. ನೋಡಿರಿ, ಈ ಥರ ಬೀಳುತ್ತೆ. ಸಣ್ಣ ಬೇಕಂದ್ರೆ ಹಿಂಗೆ ಉದ್ದಕ್ಕೆ ಬೇಕಪ್ಪ ಅಂದ್ರೆ ಈ ಥರ ಹೆರ್ಕೋಬೋದು ನೋಡ್ರಿ. ಈ ಥರ ಹೆರ್ಕೋಬೋದು. ಉದ್ದಕ್ಕೆ ಬೇಕಂದ್ರೆ ಈ ಥರ ಹೆರ್ಕೋಬೇಕ್ರಿ. ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪು ಹೆರ್ಕೋಬೋದು. ಈ ಥರ ನೋಡ್ರಿ. ಈ ಥರ ಆದ್ರೆ ಹೆರ್ಕೋಬೋದ್ರಿ. ಈ ಥರ ದುಂಡಗಾದ್ರೆ ಹೆರ್ಕೋಬೋದು ನೋಡ್ರಿ. ಈಗ ನಾನು ದುಂಡಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ, ಈಗ ಎಣ್ಣೆ ಕದತಿ ಒಂದೊಂದಾಗಿ ಹರ್ಕೊಂತೇನೆ ನೋಡ್ರಿ. ಒಮ್ಮಕ್ಲೆ ಕೈ ಆಡಬಾರ್ದ್ರಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡ್ಬೇಕು. ರೂಢಿ ಇದ್ರೆ ಹಿಂಗೆ ಎಣ್ಣೆ ಕಾಯಿ ಹಾಕಿಟ್ಕೊಂಡು ಡೈರೆಕ್ಟಾಗಿ ಹರಿಬೋದ್ರಿ. ರೂಢಿ ಇಲ್ದಾರೆ ಹಂಗೆ ತಳಗೆ ತಾಟ್ನಾಗ ಹರಿದಿಟ್ಕೊಂಡು ಕರಿಬೋದು ನೋಡ್ರಿ. ಸೋಸು ಕಮ್ಮಿ ಇವು ಬೆಂದವು ತೆಗಿತೀನಿ ನೋಡ್ರಿ. ಎಣ್ಣೆ ಹಿಡಿಯಲ್ಲ ನೋಡ್ರಿ. ಎಣ್ಣೆನ ಹಿಡಿಯಲ್ಲ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕೋ ನೋಡ್ರಿ. ನೋಡ್ರಿ, ಈ ಥರ ಹಿಂಗೆ ಜಾರಸೋಟ ಹಿಂಗೆ 2-3 ಸಲ ಈ ಥರ ಮಾಡಿದ್ರೆ ಎಣ್ಣೆ ತಳಗೆ ಇಳಿದು ಬಿಡ್ತೈತಿ ನೋಡ್ರಿ. ನೋಡ್ರಿ, ಎಷ್ಟು ಮಸ್ತ ಬಂದಾವ ನೋಡ್ರಿ. ಈಗ ಇದೇ ಥರ ಇನ್ನೊಮ್ಮೆ ಹೆರದು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಉರಿ ಸಣ್ಣ ಇಟ್ಕೊಂಡು ಮತ್ತೊಮ್ಮೆ ಚಿಪ್ಸ್ ಹೆರಿತೀನಿ ನೋಡ್ರಿ. ಜಳ ಬಡಿತಿರ್ತೈತ್ರಿ, ಕೈಗೆ ಒಂದು ಸ್ವಲ್ಪ ಉಗ್ಕ್ಯಂತ ಈ ಥರ ಚಿಪ್ಸ್ ಹೆರಿಬೇಕು ನೋಡ್ರಿ.
ನೋಡಿರಿ ಚೀಪ್ ಸೆರೆ ಮುಂದೆ ಉರಿ ಸಣ್ಣ ಇಡ್ಬೇಕು ರೀ. ಚೀಪ್ ಸೆರೆದಾಗಿಂದ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡ್ಬೇಕು ರೀ. ಈಗ ಕೈ ಆಡ್ತೀನಿ ನೋಡಿರಿ. ನೋಡಿರಿ ಚೀಪ್ಸ್ ರೆಡಿ ಆಗ್ಯಾವ. ಈಗ ತಕ್ಕಂತೀನಿ ನೋಡಿರಿ. ಈ ಥರ ಬಬಲ್ಸ್ ಓಸು ಕಮ್ಮಿಯಾಗಿಂದ ಅವು ಸೌಂಡ್ ಗೊತ್ತಾಕತ್ರಿ ಕುರು ಕುರು ಅನ್ನೋದು ಕ್ರಿಸ್ಪಿಯಾಗಿ ಆವಾಗ ತಗೋಬೇಕು. ನೋಡಿರಿ ಈ ಥರ ಬಂದ ನೋಡಿರಿ. ಈಗ ಇದೇ ಥರ ಓಸು ರೆಡಿ ಮಾಡ್ಕೊಂಡು ಬರ್ತೇನೆ ರೀ. ನೋಡಿರಿ ಈಗ ರೆಡಿಗೆ ಉಪ್ಪು ಹಾಕ್ಯಂತಾನೆ ನೋಡಿರಿ. 4 ಬಾಳೆಕಾಯಾಗ ಇಷ್ಟು ಚೀಪ್ಸ್ ಆಗ್ಯಾವ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕ್ರಿ ಬಾಳ್ಯಾಗ ದಿಢೀರ್ನ ಚೀಪ್ಸ್ ರೆಡಿ ಹಾಕೋ ನೋಡಿರಿ. ನೋಡಿರಿ ಈಗ ಸವಾನ್ಯಾಗ ಕುಡ್ಸ್ಬೇಕು ನೋಡಿರಿ. ಈ ಥರ ಕೊಚ್ಕೋಬೇಕ್ರಿ ಸುತ್ತಲಿ ಕುಡ್ಕೊಂತ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಬೇಕ್ರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಯಬೇಕ್ರಿ. ಮಕ್ಕಳು ತಿಂತಿರ್ತಾರಲ್ರಿ. ನೋಡಿ ಸಾಯಂಕಾಲ ಈ ಟೈಪ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಇವು ಆರೋಗ್ಯಕ್ಕೆ ಚಲೋ ರೀ. ಬಾಳೆಕಾಯಿಂದ ಮಾಡಿರ್ತೇವಲ್ರಿ, ಆರೋಗ್ಯಕ್ಕೆ ಭಾಳ ಚಲೋ ನೋಡಿರಿ. ಚಾದಾಗಾದ್ರೆ ತಿನ್ಬೋದು ರೀ. ಊಟ ಮಾಡ್ತೇವಲ್ರಿ ಅನ್ನ ಸಾರು ಅದ್ರಾಗಾದ್ರೆ ತಿನ್ಬೋದು ನೋಡಿರಿ. ಮಕ್ಳು ಕೈ ಕೊಟ್ರೆ ಹಂಗೆ ಅಡ್ಡಾಡ್ಕೊಂತ ತಿಂತಾರೆ ನೋಡಿರಿ. ಒಟ್ಟು ಎಣ್ಣೆ ಹಿಡಿಯಲ್ರಿ. ನೋಡಿರಿ ಸೌಂಡ್ ಕೇಳ್ಬೋದ್ರಿ ನಿಮ್ಗೆ. ನೋಡಿರಿ ಎಷ್ಟು ಮಸ್ತಾಗಿ ಈ ಥರ ನೋಡಿರಿ ಮುರಿದು ಪುಡಿ ಪುಡಿ ಹಂಗೆ ಹಾಕೋ ನೋಡಿರಿ. ಅಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿರಿ. ಇದೇ ಥರ ಮಕ್ಳಿಗೆ ನೀವು ಮನ್ಯಾಗ ಟ್ರೈ ಮಾಡಿಕೊಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇಷ್ಟಪಟ್ಟು ತಿಂತಾರೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.